ಇನ್ನು ವಾಣಿಜ್ಯ LPG ಗ್ರಾಹಕರಿಗೆ ಕೇಂದ್ರ ಸರ್ಕಾರ ದೊಡ್ಡ ರಿಲೀಫ್ ನೀಡಿದೆ. ಪಶ್ಚಿಮ ಏಷ್ಯಾ ಬಿಕ್ಕಟ್ಟಿನ ಹಿನ್ನೆಲೆಯಲ್ಲಿ ವಾಣಿಜ್ಯ ಮತ್ತು ದೇಶೀಯವಲ್ಲದ LPG ಪೂರೈಕೆಯ ಮೇಲೆ ಹೇರಲಾಗಿದ್ದ ಎಲ್ಲ ವಲಯ ನಿರ್ಬಂಧಗಳು ಕೇಂದ್ರವು ಸಂಪೂರ್ಣವಾಗಿ ಹಿಂತೆಗೆದುಕೊಂಡಿದೆ. ಇನ್ನು ಮುಂದೆ ಈ ಸರಬರಾಜುಗಳು ಸಹಜ ಸ್ಥಿತಿಗೆ ಮರಳಲಿವೆ. ಈ ಒಪ್ಪಂದದಿಂದಾಗಿ ಭಾರತ ಕಚ್ಚಾ ತೈಲ ಮತ್ತು LPG ಆಮದಿನ ಪ್ರಮುಖ ಮಾರ್ಗವಾಗಿದ್ದ ಹರ್ಮುಜ್ ಜಲಸಂಧಿ ಸಮುದ್ರ ಮಾರ್ಗವು ಮತ್ತೆ ಮುಕ್ತವಾಗಲಿದೆ. ಹೀಗಾಗಿ ಆಮದು ಪ್ರಮಾಣ ಮತ್ತು ಸ್ಥಳೀಯ ಇಂಧನ ಲಭ್ಯತೆ ಗಣನೀಯವಾಗಿ ಸುಧಾರಿಸಿದೆ. ಯುದ್ಧದ ವಾತಾವರಣದಿಂದಾಗಿ ಜಾಗತಿಕ ಪೂರೈಕೆಯಲ್ಲಿ ಅಡಚಣೆ ಉಂಟಾದಾಗ ವಾಣಿಜ್ಯ ಬಳಕೆದಾರರಿಗೆ ಬೃಹತ್ LPG ಪೂರೈಕೆಯನ್ನು ಸಂಪೂರ್ಣ ಸ್ಥಗಿತಗೊಳಿಸಲಾಗಿತ್ತು. ಆದರೆ ಈಗ ಪರಿಸ್ಥಿತಿ ಸುಧಾರಿಸಿರುವುದರಿಂದ ಬಿಕ್ಕಟ್ಟಿನ ಮುಂಚೆ ಇದ್ದ ಬಳಕೆಯ ಮಟ್ಟದ 50% ಪೂರೈಕೆಯನ್ನು ತಕ್ಷಣವೇ ಪುನರ್ಸ್ಥಾಪಿಸಲು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವಾಲಯ ಆದೇಶಿಸಿದೆ. ಇದು ವಾಣಿಜ್ಯ ಮತ್ತು ಕೈಗಾರಿಕಾ ಗ್ರಾಹಕರಿಗೆ ಉತ್ಪಾದನೆ ಹೆಚ್ಚಿಸಲು ಭಾರಿ ನೆರವಾಗಲಿದೆ. ವೀಕ್ಷಕರೇ, ಇರಾನ್, ಇಸ್ರೇಲ್, ಅಮೇರಿಕ ಯುದ್ಧ ಏನಾಯಿತು, ಆ ಯುದ್ಧದಿಂದ ಭಾರತಕ್ಕೆ ಮತ್ತು ಜಾಗತಿಕ ಮಟ್ಟದಲ್ಲಿ ಈ ತೈಲ ಸಂಕಷ್ಟ ನಿರ್ಮಾಣವಾಗಿತ್ತು. ತೈಲದ ಕೊರತೆ ನಿರ್ಮಾಣ ಆಗಿತ್ತು. ಅದರಿಂದ ಪೆಟ್ರೋಲ್, ಡೀಸೆಲ್, LPG, ಗೃಹ ಬಳಕೆ LPG ಆಗಿರ್ಬೋದು ಅಥವಾ ಈ ಕಮರ್ಷಿಯಲ್ ಆಗಿರ್ಬೋದು, ಅದರ ಪ್ರೈಸು ಹೈ ಹೋಗ್ಬಿಟ್ಟಿತ್ತು. ಸೊ ಸಾಮಾನ್ಯ ವ್ಯಕ್ತಿಗಳು ತೆಗೆದುಕೊಂಡು ಬಳಸುವ ಹಂತದಲ್ಲಿ ಆ ಒಂದು ಪ್ರೈಸ್ ಇರಲಿಲ್ಲ, ಆ ಮಟ್ಟಕ್ಕೆ ಏರಿಕೆ ಆಗಿತ್ತು. ಬಟ್ ಇವಾಗ ಹರ್ಮುಜ್ ಜಲಸಂಧಿ ಮುಕ್ತವಾಗಿದೆ. ಸೊ ಅದಕ್ಕೆ ಎಲ್ಲ ಒಪ್ಪಂದಗಳಾಗಿದ್ದಾವೆ. ಸೊ ಆ ಕಾರಣಕ್ಕಾಗಿ ಇವಾಗ LPG, ಈ ವಾಣಿಜ್ಯ LPG ಗ್ರಾಹಕರಿಗೆ ಕೇಂದ್ರ ಸರ್ಕಾರ ದೊಡ್ಡ ರಿಲೀಫ್ ನೀಡಿದೆ ಇವಾಗ. ಯಾಕಂತ ಹೇಳಿದ್ರೆ, ಸೊ ನಮಗೆ ಇವಾಗ ಭಾರತಕ್ಕೆ ನಾವೇನು ಆಮದು ಮಾಡ್ಕೊಳ್ತೀವಿ ಈ ಕಚ್ಚಾ ತೈಲವನ್ನು, ಸೊ ಅದಕ್ಕೆ ನಿರ್ಬಂಧಗಳು ಕಮ್ಮಿ ಆಗಿದ್ದಾವೆ. ಮುಕ್ತವಾಗಿ ನಾವು ಬರ್ಬೋದು. ಇವಾಗ ಸ್ವಲ್ಪ ಏನು ನಿರ್ಬಂಧಗಳಿದ್ವು, ರಿಸ್ಟ್ರಿಕ್ಷನ್ಸ್ ಇದ್ವು, ಅವೆಲ್ಲವೂ ಕೂಡ ಕಡಿತ ಆಗಿದ್ದಾವೆ. ಸೊ ಆ ಕಾರಣಕ್ಕೆ ಆಮದು ಮಾಡ್ಕೊಳ್ಳೋದು ಈಸಿ, ಇವಾಗ ಯಾವುದೇ ರಿಸ್ಕ್ ಇಲ್ಲ. ಸೊ ಇವಾಗ ಏನು ಟೋಲನ್ನು ಕಟ್ಟಬೇಕಾಗಿತ್ತು ಆ ಟೋಲು ಕೂಡ ಕಡಿತ ಆಗಿರುತ್ತೆ. ಸೊ ಈ ಎಲ್ಲ ಕಾರಣಗಳಿಂದ ಇವಾಗ ಭಾರತಕ್ಕೆ ನಾವು ಕಚ್ಚಾ ತೈಲ ಏನು ಆಮದು ಮಾಡ್ಕೊಳ್ತೀವಿ ಅದು ಆರಾಮಾಗಿ ಬರುತ್ತೆ. ಕೇಂದ್ರ ಸರ್ಕಾರಕ್ಕೂ ಯಾವುದು ರಿಸ್ಕ್ ಕಡಿಮೆ ಇರುತ್ತೆ. ನಮಗೆ ಕಡಿಮೆ ಬೆಲೆಯಲ್ಲಿ ಮೊದಲು ಏನು ಸಿಗ್ತಿತ್ತು ಆ ಒಂದು ಪ್ರೈಸಲ್ಲೇ ಸಿಗುವಂಥ ಸಾಧ್ಯತೆಗಳಿದ್ದಾವೆ. ನಾವು ಇರಾನ್ನಿಂದ ಏನು ನಮ್ಮ ರುಪಿಯಲ್ಲೇ ಏನು ನಾವು ಆಮದನ್ನು ಮಾಡ್ಕೊಳ್ತಿದ್ವಿ, ಸೊ ಅದೇ ಒಂದು ಸ್ಥಿತಿಗೆ ಸದ್ಯಕ್ಕೆ ಬಂದು ನಿಲ್ಲುವಂಥ ಎಲ್ಲ ಸಾಧ್ಯತೆಗಳಿದ್ದಾವೆ. ಆ ಕಾರಣಕ್ಕಾಗಿ ಕೇಂದ್ರ ಸರ್ಕಾರ ಇವಾಗ ಒಂದು ಗುಡ್ ನ್ಯೂಸ್ ಕೊಟ್ಟಿದೆ ಅಂತ ಹೇಳ್ಬೋದು. ಸಂಪೂರ್ಣ ನ್ಯೂಸ್ 24x7 ಇದು ನೊಂದವರ ಧ್ವನಿ.